ದುಡ್ಡು ಹಾಕಿ ಇಸ್ಕೊಂತಿರೋದು ನೋಡಿ. ಇಲ್ಲಿಗೆ ಬಿಟ್ಟ. ಎಲ್ಲರಿಗೂ ನಮಸ್ಕಾರ. ಇವ್ರು ನೋಡಿ ತೋಟದಿಂದ ಬಂದು ಇವರು ಟಿವಿ ನೋಡ್ತಾ ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ದಾರೆ. ಇವ್ರು ನೋಡಿ 3 ಜನ ಒಂದೊಂದು ದಿಕ್ಕಲ್ಲಿ ಕೂರ್ಸುಂಟು ಸ್ಪ್ರೈಟ್ ಕೊಡ್ತಾ. ಓ ನನ್ನ ಮಗಿಗೆ ಹೋಗ್ಬೇಕಲ್ಲ ಡ್ಯಾಡಿ, ಸ್ವಲ್ಪ ಪಾರ್ಲರ್ಗೆ ಹೋಗ್ಬೇಕಾಗಿತ್ತು. ಇನ್ನೇನು ನಾಳೆ ನಾಡಿದ್ದು ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಮದುವೆ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಪಾರ್ಲರ್ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ. ಅವೆಲ್ಲ ಒಂದು 3-4 ದಿನ ಮುಂಚೆನೇ ಮಾಡ್ಕೊಬೇಕಲ್ಲ, ಹಾಗಾಗಿ ಇಲ್ಲೇ ಮಗ್ಗೆಗೇನೆ ನಮ್ಮ ನಳಿನಿ ಅಕ್ಕ ಅಂತ ಹೇಳ್ತೀನಲ್ಲ, ಅಲ್ಲಿಗೇನೆ ಹೋಗ್ತಾ ಉಂಟು. ಸ್ವಲ್ಪ ವ್ಯಾಕ್ಸು, ಐಬ್ರೋಸು ಅಂಥದ್ದು ಮಾತ್ರ. ಸ್ಯಾರೀಸ್ಗೆ ಜಿಗ್ಜಾಗು ಫಾಲ್ಸು ಅದು ಮಾಡಿಸ್ಬೇಕಾಗಿತ್ತು. ಜಿಗ್ಜಾಗು ಫಾಲ್ಸು ಮತ್ತು ಕುಚ್ಚೆಲ್ಲ ಹಾಕಿಸ್ಬೇಕಾಗಿತ್ತು. ಹಾಗಾಗಿ ಎಲ್ಲ ಒಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ ಮಗ್ಗೆ ಪಾರ್ಲರ್ಗೆ. ನಮ್ಮ ನಳಿನಿ ಅಕ್ಕ ಅವ್ರದ್ದು ಪಾರ್ಲರು ಮಗ್ಗಿಲಿರೋದು. ಯಾವಾಗಲೂ ಹೇಳಿರ್ತೀನಿ ನಾನು ನಿಮಗೆ, ನಾನು ಊರಿಗೆ ಬಂದಾಗ ನಾನು ಜಾಸ್ತಿ ಇಲ್ಲೇ ಪಾರ್ಲರಿಗೆ ಬರೋದು. ಈ ಸರಿ ನೀನು ಬರ್ತೀಯ ಅಂತ ಗೊತ್ತಿತ್ತು, ಕ್ಲೀನ್ ಮಾಡ್ಕೊಳ್ಳೋಣ ಅಂತಿದ್ದೆ, ಅಷ್ಟರೊಳಗೆ ಬಂದುಬಿಟ್ಟಿದ್ದೆ. ಇವತ್ತು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ. ನೋಡಿ ಇವರೇ ನಳಿನಿ ಅಕ್ಕ, ತುಂಬ ಮುದ್ದಾಗಿದ್ದಾರೆ, ಅಷ್ಟೇ ಇನ್ನೋಸೆಂಟು. ಅವ್ರು ನೋಡೋಕೆ ಎಷ್ಟು ಇನ್ನೋಸೆಂಟ್ ಥರ ಕಾಣಿಸ್ತಾರೆ. ಅವರು ಇರೋದು ಕೂಡ ಹಾಗೇ. ಹಾಗೆ ಅವರು ರಿಲೇಟಿವ್ ಒಬ್ಬರು ನನಗೆ ಕೇಳ್ತಾ ಇರ್ತಾರಂತೆ, ಹಾಗಾಗಿ ಮಾಡ್ಕೊಡ್ತೀನಿ ಅಂತೇಳಿ ಪೂಜಾ ಅವ್ರು ಖುಷಿ ಪಡ್ತಾಳೆ ಮಾತಾಡುವಂತೆ ಅಂತ ಹೇಳಿ ಫೋನ್ ಮಾಡಿಕೊಡ್ತಾಯಿದ್ರು. ಹಾಗೆ ಮಾತಾಡಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಂದು ಸ್ಯಾರೀಸ್ದೆಲ್ಲ ಸ್ವಲ್ಪ ಫಾಲ್ಸು ಮತ್ತು ಜಿಗ್ಜಾಗು ಕುಚ್ಚು ಎಲ್ಲ ಹಾಕಿಸ್ಕೊಬೇಕಾಗಿತ್ತಲ್ಲ, ಹಾಗಾಗಿ ಕೊಟ್ಟಿದ್ದೆ. ಹಾಗೆ ಇಲ್ಲಿ ಪಾರ್ಲರ್ ಜೊತೆಗೆ ಬ್ಯಾಂಗಲ್ ಸ್ಟೋರ್ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಲಿಪ್ಸ್ಟಿಕ್ ಆಗಿರ್ಬೋದು, ನೈಲ್ ಪಾಲಿಶು, ಅಥವಾ ಹುಡುಗಿರಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಡಾಬು, ರಬ್ಬರ್ ಬ್ಯಾಂಡ್ ಅದು ಇದು ಎಲ್ಲ ಇರುತ್ತೆ. ಹಾಗೆ ಬ್ಲೌಸು ಸ್ಟಿಚ್ ಮಾಡ್ತಾರೆ. ಬ್ಲೌಸ್ಗಳಿಗೆ ವರ್ಕ್ ಕೂಡ ಮಾಡಿಸ್ಕೊಡ್ತಾರೆ. ಜಿಗ್ಜಾಗು, ಫಾಲ್ಸು, ಕುಚ್ಚು ಪ್ರತಿಯೊಂದೂ ಪಾರ್ಲರ್ ಜೊತೆಗೆ. ಪಾಪ ತುಂಬ ಬ್ಯುಸಿ ಇರ್ತಾರೆ, ಒಂದಲ್ಲ ಒಂದು ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ಪಾಪ ಫ್ರೀಯೇ ಇರಲ್ಲ. ಮತ್ತು ಇನ್ನು ಮದುವೆ ಬೇರೆ ಹತ್ರ ಬಂತಲ್ಲ, ಹಾಗಾಗಿ ನಾವು ಯಾವ ಥರ ಹೇರ್ ಸ್ಟೈಲ್ ಮಾಡೋದು, ಕುಚ್ಚು ಹಾಕಿಸ್ಕೊಳ್ಳೋದಾ, ಜಡೆಬಿಲ್ಲೆ ಹಾಕಿಸ್ಕೊಳ್ಳೋದಾ, ಫ್ಲವರ್ ಏನು ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಎಲ್ಲ ನೋಡ್ತಾ ಇದ್ವಿ ಅಕ್ಕಂಗೆ ನನಗೆ ಯಾವ್ದು ಬೇಕು, ಯಾವ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಣ ಅಂತ. ಕೊನೆಗೆ ಆಂಟಿ ಯಾವ್ದು ಹೇಳ್ತಾರೆ, ಯಾವ್ದು ಸೂಟ್ ಆಗುತ್ತೆ, ಹೇಗೆ ಮಾಡ್ಕೊಡ್ತಾರೆ ಅದೇ ನಾವು ಫಿಕ್ಸ್. ನಾನು ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅನ್ನಲ್ಲ, ನೀಟಾಗಿ ಕಾಣಿಸ್ಬೇಕಷ್ಟೇ. ಎಲ್ಲ ನೀಟಾಗಿ ಡ್ರೆಸ್ ಮಾಡಿದ್ಮೇಲೆ ಕ್ಲೀನಾಗಿ ಕಾಣಿಸ್ಬೇಕಷ್ಟೇ ನಾನು ಕೇಳ್ಕೊಳ್ಳೋದು ಆಂಟಿ ಹತ್ರ. ಹಾಗೆ ಇವರು ನಮ್ಮ ಶಕುಂತಲಾ ಮೇಡಮ್ ಅಂತ. ನನಗೆ 8th, 9th, 10th ಇದ್ದಾಗ ಇವರೇ ನಮಗೆ ಮ್ಯಾಥ್ಸ್ ತಗೊಳ್ತಾ ಇದ್ದಿದ್ದು. ಪಾರ್ಲರಿಗೆ ಬಂದಿದ್ರು. ಇವರು ಮಂಗಳೂರು ಸೈಡ್ ಅವರು. ತುಂಬ ದಿನದ ಮೇಲೆ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಹಾಗಾಗಿ ನಾನೇ ಒಂದು ಫೋಟೋ ತೆಕ್ಕೊಂಡೆ ನಮ್ಮ ಮ್ಯಾಮ್ ಜೊತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಹೈಸ್ಕೂಲಲ್ಲಿದ್ದಾಗ ಅಥವಾ ಮಿಡ್ಲ್ ಸ್ಕೂಲಲ್ಲಿದ್ದಾಗ ನಮಗೆ ಟೀಚರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಸಿಕ್ಕಿದ್ರೆ ಇವಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಹೇಳ ತೀರ್ದು. ಹಾಗೆ ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿಯಾಗೋದು ಅಂದರೆ ನಾವೊಂದು ದೊಡ್ಡವರಾದಾಗ, ಅಥವಾ ನಾವೊಂದು ಕೆಲಸಕ್ಕೆ ಸೇರೋದಾಗಲಿ, ಅಥವಾ ಮತ್ತೊಂದು ಮಗದೊಂದು ನಮಗೆ ಮಿಡ್ಲ್ ಸ್ಕೂಲು ಅಥವಾ ಹೈಸ್ಕೂಲಲ್ಲೆಲ್ಲ ನಮಗೆ ಟೀಚರ್ಸ್ ಆಗಿರ್ತಾರಲ್ಲ, ಅವರೆಲ್ಲ ನಮಗೆ ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತೆ. ಗೊತ್ತಾ, ನಮ್ಮ ಬಾಲ್ಯ ಜೀವನ ಎಲ್ಲ ನೆನಪಿಗೆ ಬಂದುಬಿಡುತ್ತೆ. ಹಾಗೆ ನಮ್ಮ ನಾಗರತ್ನ ಟೀಚರ್ ಅಂತ, ನಾನು ಚೆನ್ನಾಪುರದಲ್ಲಿ ಓದುವಾಗ ನನಗೆ 5th, 6th, 7th ಇದ್ದರು. ನಾನು ಅವಾಗ ದೊಡ್ಡಪ್ಪನ ಮನೇಲಿ ಓದ್ತಾ ಇದ್ದೆ ಚೆನ್ನಾಪುರದಲ್ಲಿ. ಅವರಾಗೆ ಮೊನ್ನೆ ಅಷ್ಟೇ ಮೆಸೇಜ್ ಮಾಡಿದರು ನನಗೆ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಬ್ಬರು ಶಿಕ್ಷಕರಾಗಿ ಒಂದು ಸ್ಟೂಡೆಂಟಿಗೆ ಮೆಸೇಜ್ ಮಾಡಿದರು ಅಂತ ಖುಷಿ ಪಡ್ಲು. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ, ಅದನ್ನು ಹೇಳಿದರು. ತುಂಬ ಖುಷಿಯಾಯಿತು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಚೆನ್ನಾಪುರದಲ್ಲಿ ಓದುವಾಗ ಸುಮಾ ಅಂತ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ತಂಗಿ ಕೂಡ ಮಾತಾಡಿಸಿ ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಹೇಳಿ ಫೋಟೋ ತೊಗೊಂಡ್ರು. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಕ್ಕಳನ್ನ ಬಿಟ್ಬಿಟ್ಟು ಬಂದಿದ್ವಲ್ಲ, ಇನ್ನು ಅವ್ರಿಗೆ ಏನಾದರೂ ತಗೋಬೇಕು ನಾವು ಮಗ್ಗೆಗೆ ಬಂದಾಗ, ಹಾಗಾಗಿ ಬೇಕ್ರಿಲಿ ಏನೇನು ತಗೊಳ್ತಾ ಇದ್ದು. ಈಗ ಪಾರ್ಲರ್ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ನೋಡಿ, ನಮ್ಮ ಅಕ್ಕ ಬಂದಿದ್ದಲ್ಲ, ಅವಳು ಬರೋದೇ ಗೊತ್ತಿರಲಿಲ್ಲ. ಪಪ್ಪಂಗೆ ಗೊತ್ತಿತ್ತು ಅನ್ಸುತ್ತೆ. ನಮ್ಮ ಪಪ್ಪ ನಮಗೆ ಹೇಳೇ ಇಲ್ಲ, ಸರ್ಪ್ರೈಸಾಗಿ ಹೋಗಿ ಚೆನ್ನಾಪುರಕ್ಕೆ ಹೋಗಿ ಕರ್ಕೊಬಂದಿಟ್ಟು. ಪಪ್ಪ ಚೆನ್ನಾಪುರಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತಿದೆ ನೋಡಿ, ಹಾಸ್ಟೆಲ್ ಬಂದಿದ್ದಾರೆ. ಸುಳ್ಳು ಹೇಳೋದು ಯಾವಾಗ ಕಲ್ತ್ರಿ ಡಿಡಿ? ಚೆನ್ನಾಪುರಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರಿ. ಚೆನ್ನಾಪುರದಲ್ಲಿ ಇದ್ದಿದ್ದು, ಅಲ್ಲಿ ಫೋನ್ ಬಂತು ಅಮ್ಮಂದು. ನೋಡಿ ನಮ್ಮ ಡ್ಯಾಡಿ ದಿನದಿಂದ ದಿನ ಹುಡುಗ ಆಗ್ತಿದ್ದಾರೆ. ಬರೀ 1 ಗಂಟೆಗೆ ಹೋಗಿ ಹಾಸನಕ್ಕೆ ಹೋಗಿ ನನ್ನ 2:30 ಬಿಟ್ಬಿಟ್ಟು 3:30 ಒಳಗೆ ಹಾಸನಕ್ಕೆ ಹೋಗಿದ್ದಾರೆ. ನೋಡಿ ನಾವು ಪಾರ್ಲರ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದು ಶೂಟಿಂಗ್ ನಡೀತಾ ಇದೆ ಮನೆಯಲ್ಲಿ. ನಮ್ಮನೆಯವ್ರು ಎಲ್ಲೆಲ್ಲಿ ಇರ್ತಾರೆ ನನಗೆ ಗೊತ್ತಿಲ್ಲ. ಯಾರು ಸಿಕ್ದಾಗ ಹೇಳ್ದಾಗಲೇ ಗೊತ್ತು ನನಗೆ ನಮ್ಮನೆಯವ್ರು ಅಲ್ಲಿದ್ರು ಅಂತ. ಅವ್ರು ಇರೋದೇ ಆಚಂತ. ಈಗ ಇನ್ನೊಂಚೂರು ಚೆನ್ನಾಗಿರ್ಬೇಕು. ಏನೇನ ಇನ್ನೊಂದಾಗ ಕೇಳಿ ಬಾವಾ.
ದುಡ್ಡು ಹಾಕಿ ಇಸ್ಕೊಂತಿರೋದು ನೋಡಿ. ಅದ್ರೊಳಗೆ ಇದೆ ಅವಳ ಹತ್ರ. ಇರ್ಲಿ ಪರ್ಸ್ ಒಳಗೆ ಹಾಕೊಳ್ಳಿ ಕಾವ್ಯ. ತೆಗ್ದಂಗೆ ಮಾಡಿ ದುಡ್ಡನ್ನ. ಈಗ ಪರ್ಸ ತೆಗ್ದಂಗೆ ಮಾಡ್ಲಾ? ಮತ್ತೆ ಮತ್ತೊಂದು ಶಾಟು. ಓಕೆ ಓಕೆ. ಪರ್ಸಿನ ಒಳಗಿರ್ಲಿ, ಪರ್ಸ್ ಒಳಗಿರ್ಲಿ. ಕ್ಲೋಸ್ ಮಾಡಿಲ್ಲ? ಇದು ನಿನ್ನೆ ಅಂಗಡಿ ಹಿಂಗಡಿ ಕನ್ಫ್ಯೂಸ್ ಮಾಡ್ತಾರೆ ಅವರು. ತೆಗೀರಿ. ಹಾಂ ತೆಗ್ದೆ. ಅಷ್ಟೇ ಹಾಕಿ ಅಷ್ಟೇ ಹಾಕೋದು ಆಯ್ತಾ? ಸರಿ. ಏ ಎಡ್ಡಿ ಇನ್ನೊಂದು 500 ಅಲ್ಲೇ ಇದೆ. ಇವರು ಕುಣಿದ್ರೆ ಅತ್ತ ಕೂಡ ಅಲ್ಲಿ ಏಕಲ್ಲಿ ಹಿಂಗಿರುತ್ತಲ್ಲ ಎಲ್ಲರೂ ನೋಡ್ಕೊಳ್ಳಿ ಹೆಂಗೆ ಅಂತ ಒಂದೇ ಸರಿ ಗರ್ಲ್ಸ್ ಬಾಯ್ಸ್ ಹಿಂಗಿಟ್ಕೊಂಡು ಹಿಂಗೆ ಎಷ್ಟು ಅಂತ ಕುಣಿಬೇಕಲ್ಲ. ಆಯ್ತಾ? ಓ ಇಲ್ಲಿಗೆ ಬಿಟ್ಟ ನೋಡಿ. ನಮ್ಮ ಡ್ಯಾಡಿ ನನಗೆ ಹೊಡಿತಾ ಇದಾರೆ ಅಂತ ನಮ್ಮ ಪುಟಾಣಿನ. ಇಲ್ಲ ಹೊಡಿಯಕ್ಕೆ ಬನ್ನಿ ಡ್ಯಾಡಿನ. ಸರಿ ನನಗೆ ಹೊಡಿ. ಯಾಕೆ ಹೊಡಿತೀರ ನಮ್ಮ ಅಮ್ಮಂಗೆ ಅಂತ. ಇಲ್ಲ ಅವಳಿಗೆ ಹೊಡಿಯಕ್ಕೆ ಹೋದ್ರು ಅಷ್ಟೇ. ಅದು ಕೊಟ್ಟು ನನ್ನ ಮಕ್ಳಿಗೆ ಯಾರು ಹೊಡೆಯಂಗಿಲ್ಲ. ಹಾಗೆ ಪಾರ್ಲರು ಎಲ್ಲ ಮುಗಿಸ್ಕೊಂಡು ಬರ್ತಾ ಮಸಾಲೆ ಪುರಿ ತಿನ್ನಂಗಾಗ್ಬಿಟ್ಟಿತ್ತು. ಹಾಗಾಗಿ ಮಗ್ಗಿಲಿ ನನ್ನ ಫ್ರೆಂಡ್ ಅಂಗಡಿಲೇ ಹೋಗಿ ಮಸಾಲೆ ಪುರಿ ತೊಗೊಂಡು ನಮ್ಮ ಪಪ್ಪ ಪಾರ್ಸಲ್ ತೊಗೊಂಡು ಬಂದಿದ್ದಾರೆ. ಇದು ಮಸಾಲೆ, ಇದು ಪೂರಿ, ಇದಕ್ಕೆ ಈರುಳ್ಳಿ, ಕ್ಯಾರೆಟ್ ಅದು, ಮತ್ತು ಇದು ಪಾನಿ. ನನ್ನ ಫ್ರೆಂಡ್ ಭವ್ಯ ಅಂತ ಬರ್ತೂರೋಳು, ಅವ್ರು ಇಟ್ಕೊಂಡಿದ್ರು. ಹಾಗಾಗಿ ಅಲ್ಲಿ ಹೋಗಿ ತೊಗೊಬಿಟ್ಟು ಬಂದುಂಟು. ಏನು ಗಮ್ಮಂತೈತಿ ಗೊತ್ತಾ, ಕಾರಲ್ಲಿ ತಗೊಬಿಟ್ಟು ಬರುವಾಗ ಎಲ್ಲರಿಗೂ ಶೇರ್ ಮಾಡುಂಟು. ಯಾವಾಗ ಬಾಯಿಗೆ ಹಾಕ್ತೀನಪ್ಪ ಅನ್ನಿಸ್ತಿದೆ. ಸಖತ್ತಾಗಿದೆ. ನೆಕ್ಸ್ಟ್ ಟೈಮ್ ಬರುವಾಗ ಹಂಗೆ ಮಗೆಗೆ ಹೋದಾಗಲೂ ಇಟ್ಕೊಬನ್ನಿ. ನಾನು ಸ್ವಲ್ಪ ಮಗ್ಗೇಲಿ ಪಾನಿಪುರಿ ತಿಂದಿರಲಿಲ್ಲ. ಗೋಬಿ ಯಾವಾಗಲೂ ಒಂದು 4-5 ಸರಿ ತೊಗೊಬಂದುಂಟು. ಮಸಾಲೆ ಪುರಿ ಮಾತ್ರ ಸಖತ್ತಾಗಿದೆ. ಆ್ಯಕ್ಚುಲಿ ಇವತ್ತು ಪಾನಿಪುರಿದು ಟೇಸ್ಟ್ ಗೊತ್ತಾಯ್ತಲ್ವಾ. ಇನ್ನು ನೆಕ್ಸ್ಟ್ ಟೈಮಿಂದ ನಾನು ಕಲ್ಲರಿಗೆ ಬಂದಾಗೆಲ್ಲ ಇನ್ನು ಮಸಾಲೆ ಪುರಿ ತರಿಸ್ಕೊಳ್ಳೋದು. ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ ಡ್ಯಾಡಿ? ಚೆನ್ನಾಗಿದೆ ಮಸಾಲೆ ಪುರಿ, ಚೆನ್ನಾಗಿದೆ. ನಮ್ಮ ಅಕ್ಕ ನೋಡೋಣ ಅವಳು ಹೆಂಗೆ ಹೇಳ್ತಾಳೆ. ಅವಳು ರುಚಿ, ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿರ್ಬೇಕು. ಅದ್ವಾಗ ಅವಳಿಗೆ ಇರಬೇಕು. ನಾನು ಹೆಂಗಿದ್ರು ತಿಂತೀನಿ, ಬಟ್ ಇದು ತುಂಬ ಚೆನ್ನಾಗಿದೆ. ನಮಗೆಲ್ಲ ಒಬ್ಬರಿಗೆ ಒಂದೊಂದು ತಟ್ಟೆ ಪ್ಲೇಟಲ್ಲಿ ಕೊಟ್ಟು ಕಳಿಸಿಲ್ಲಪ್ಪ, ಒಂದು ಬೌಲಲ್ಲಿ ಎಲ್ಲದೂ ತುಂಬ್ಕೊ ಬಂದ. ಲಾಸ್ಟಿಗೆ ಆಸೆ ತೋರಿಸ್ತಾಳೆ ಇವಳು. ಚೆನ್ನಾಗಿದೆ ಅಂತ ಆಮೇಲೆ ಹೇಳ್ತಾರೆ. ಲಾಸ್ಟಿಗೆ ಫೋನ್ ಕಟ್ ಮಾಡಿದ್ದೀನಿ. ಒಂಚೂರು ಉಪ್ಪು, ಖಾರ, ಹುಳಿ ಕಡಿಮೆ ಇತ್ತು. ಚೆನ್ನಾಗಿದೆ ಆ್ಯಕ್ಚುಲಿ ಮಸಾಲೆ ಪುರಿ ಮಾತ್ರ ಸಕ್ಕತ್ತಾಗಿದೆ. ನಾನು ಹಾಸನದಲ್ಲೂ ಕೂಡ ಇಷ್ಟು ರುಚಿಯಾಗಿ ನಾನು ತಿಂದಿರಲಿಲ್ಲ. ಎಲ್ಲೂ ಕೂಡ ನಾನು ಮಸಾಲೆ ಪುರಿ ಇಷ್ಟು ಚೆನ್ನಾಗಿ ನಾನು ಇಷ್ಟಪಟ್ಟು ಇಷ್ಟು ಚೆನ್ನಾಗಿರೋದು ನಾನು ತಿಂದಿರಲಿಲ್ಲ. ಇದು ನನ್ನ ಫ್ರೆಂಡ್ದು ಅಂತ ಹೇಳ್ತಿಲ್ಲ, ಮಾತ್ರ ತುಂಬ ಸಕ್ಕತ್ತಾಗಿದೆ ಮಾತ್ರ. ಮಗ್ಗಿಲಿ ತಗೊಬಂದಿದ್ದು ನನ್ನ ಫ್ರೆಂಡು BM ಭವ್ಯ ಅಂತ. ಸಕ್ಕತ್ತಾಗಿದೆ ಮಾತ್ರ, ನಂಗೆ ತುಂಬ ಇಷ್ಟ ಆಯಿತು. ಮನೇಲಿ ಎಲ್ಲ ಇಷ್ಟಪಟ್ಟರು. ನಮ್ಮ ಪಪ್ಪನೂ ಅಷ್ಟೇ. ಹೇಗಿದ್ರು ಫೋನು ಬರೀತಲ್ಲ, ಫೋನ್ ಮಾಡಿ ಹೇಳಿ ತುಂಬ ಚೆನ್ನಾಗಿತ್ತು ಅಂತ ಪಾಪ ಹೇಳ್ತಾ ಇದ್ರು. ನಮ್ಮ ಡ್ಯಾಡಿ ಮಾಡ್ಬೇಕು ಇವಾಗ ಅವಳಿಗೆ. ನೋಡಿ ನನ್ನ ಮಗಳು ಸ್ಕೇಟಿಂಗ್ ಕಲಿಯೋ ಸ್ಟೈಲು. 2 ವರ್ಷ 3 ವರ್ಷದಿಂದ ಇದೇ ಆಟ ಆಗಿದೆ ಇವಳಿಗೆ. ಒಂದು ಹೆಜ್ಜೆ ಇಡೋದು ಕಲ್ತಿಲ್ಲ 3 ವರ್ಷದಿಂದ ಅವಳು. ಇಲ್ಲ ಫಸ್ಟ್ ಹಿಂಗೆ ಎತ್ತಾಕಬೇಕು. ಹಿಂಗೆ ನೋಡಿ ಸ್ಕೇಟಿಂಗ್ ಮನೇಲಿ ಕಲಿಯೋರಿದ್ದವರು ಈ ಥರ ಕಲಿಬೇಕು ಮಕ್ಕಳಿಗೆ. ನಾವು ಎಷ್ಟು ಅಂತವಳು ಹಿಂದೆ ಸುತ್ತಾಣ 3 ವರ್ಷದಿಂದ ನನಗೂ ಸುತ್ತಿ ತಗ್ಗಾಗೋಯ್ತು, ಕಲಿಯಲಿಲ್ಲ. ಅದಕ್ಕೆ ಈಗ 2 ಕೋಲ್ ಕೊಟ್ಟು ಕೂರಿಸಿದ್ದೀನಿ. ಪಾಪ ನನಗೆ ಗೊತ್ತು ನೀವು ಬೀಳ್ಸಕ್ಕೆ ಹೋಗ್ತಾ ಇದ್ದೀರಾ. ಹೊಡೆದು ಒಂದು ನೂಕಿದ್ರೆ ಅವಳು ಬೀಳ್ತಾಳೆ ರೆಡಿ. ನಮ್ಮ ಪಾಪ ನಮ್ಮ ಅಮ್ಮ ನೋಡು ಏನೋ ಮಾಡ್ತಿದ್ದಾರೆ ಅಂತ. ಇಲ್ಲ ಮನೆ ಏನು ಮಾಡ್ತಾ ಇಲ್ಲ, ಹೊಡಿತಾ ಇದ್ದಾರೆ ನಮ್ಮ ಪಪ್ಪ ಅಂತ. ಪಪ್ಪ ಬೀಡ್ಸಕ್ಕೆ ಹೋಗಿದ್ರು. ಡ್ಯಾಡಿ ಅಲ್ಲ, ನೀವು ಅವಳು ಕೈ ಟೈಟ್ ಆಗಿ ಇಟ್ಕೋಬಾರ್ದು, ಅವಳು ನಿಮ್ಮನ್ನ ಇಟ್ಕೋಬೇಕು. ಐಸಲ್ಲಿ ಆಟಾಡ್ತಾರಲ್ಲ, ಅವಳ ತಲೆಯಲ್ಲಿ ಅದೇ ಓಡ್ತಾ ಇದೆ ಈಗ. ನನ್ನ ಮಗಳಲ್ಲಿ ನೋಡಿ ಐಸು ಹಿಮಾಲಯ ಪರ್ವತದಲ್ಲೆಲ್ಲ ಹೋದಾಗ ಹಿಮಗೆಡ್ಡೆ ಮೇಲೆ ಮತ್ತೆ ಹೇಳಲ್ಲ ಅವಳು ಹಂಗೆ ಅನ್ಕೊತಿರೋದೆ. ಓ ಹೋ ಹೋ ಕೈ ಟ್ವಿಸ್ಟ್ ಆಗುತ್ತೆ ಡ್ಯಾಡಿ. ಕೈ ಹಿಂಗೆ ಕೊಡ್ಕೊ ಮಗ್ಳ, ಕೈ ಕೊಡ್ಕೊ ಮಗ್ಳ ಹಿಂಗೆ. ಹಾಂ ಧೈರ್ಯ ಹೋಯ್ತು ಅವಳಿಗೆ. ನೋಡ ಆ ಕೋಲು ಹಂಗೆ ಇರಬೇಕು ಅಂತ ಅವಳಿಗೆ. ಅಂತ ತಿಕ್ಲು OCD. ನಾನು ಅವಳು ಕೈ ಬಿಟ್ಟು ಬಂದ್ಬಿಡುವೆ.
ಜೀಪ್ ಅಂತಾರೆ ನಾನು ಅಲ್ಲಿಂದ ಬಂದಿದ್ದು ನೀನ್ ಯಾಕೆ ಇಟ್ಕೊಂಡ್ರೆ ಮುಸುಳಿ ಇದ್ರ ಮೇಲೆ ಬಿದ್ದು ದಬಾರ್ ಅಂತ ಬಿದ್ದು ಆಮೇಲೆ ಡ್ಯಾಡಿ ನನ್ನ ಮೊಮ್ಮಕ್ಕಳು ಎಲ್ಲ ಮೂತಿ ಹಿಂಗವಲ್ಲ ಹೇಳ್ಕೊಳಕ್ಕೂ ನಾಚಿಕೆ ಪಡ್ತಾರೆ. ಹಾಗೆ ವಾಕ್ ಮಾಡ್ತಾ ಇದ್ದು ನಾನು ನಮ್ಮ ಅಕ್ಕ ನೋಡಿ ನಮ್ಮ ಚುಪ್ಪಿ ಇಷ್ಟೊತ್ತು ಸ್ಕೇಟಿಂಗ್ ಮಾಡಿ ಈಗ ಮಲ್ಕೊಂಡಿದ್ದೇನೆ. ಎಲ್ಲಿ ಮಲಗಿದ್ದೇನೆ ಅವ್ರ ಅಜ್ಜ ಬಂದರೆ ಕಣ್ಣಿಗೆ ಕಣ್ಣಂಗೆ ಓಡೋಗ್ತಾನೆ. ಆ್ಯಕ್ಚುಲಿ ನಾನು ಕೆಲವು ದಿನಗಳಿಂದ MV Pro Act ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಕಿಟ್ ಸಿಗುತ್ತೆ. ಒಂದು ಕಿಟ್ಟಲ್ಲಿ ಇದು ಫೇಸ್ ವಾಶ್ ಒಂದು ಮತ್ತು ರೇಡಿಯನ್ಸ್ ಸಿರಮ್ ಅಂತ ಒಂದು ವೈಟಮಿನ್ C ಅಂತ ಈ 3ರಿಂದ ಒಂದು ಕಿಟ್ ಸಿಗುತ್ತೆ. ಇದು ಸ್ಕಿನ್ ಸಮಸ್ಯೆ ಏನಾದ್ರು ಇದ್ದವರು ಕೂಡ ಇದು ಯೂಸ್ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಅಕ್ಕ ನನಗೆ ತಿಳಿಸಿದ್ದನ್ನು, ಯಾಕಂದರೆ ನಂಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಮತ್ತು ಅಲ್ಲೆಲ್ಲ ರ್ಯಾಷಸ್ ಇತ್ತು. ಈಗ ಬೇಸಿಗೆ ಟೈಮಲ್ಲೇನೋ ಹಾಗಾಗಿ ಏನೋ ಗೊತ್ತಿಲ್ಲ. ಈಗ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು 3 ಡೇಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಇರುತ್ತೆ. ಹಾಗೆ ಇದು ಬರೀ ಗರ್ಲ್ಸ್ಗೆ ಅಂತೆಲ್ಲ, ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಎಲ್ರಿಗೂ ಶುಭೋದಯ. ಇವತ್ತು ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಒಂದು ನೇಮಿಂಗ್ ಸೆರೆಮನಿ, ಅಂದರೆ ನಮ್ಮ ಪಪ್ಪಂದು ತಂಗಿದು ಮೊಮ್ಮಗಳದು. ಹಾಗಾಗಿ ಎಲ್ಲ ಹೊರಡ್ತಾ ಇತ್ತು. ಬೆಳಗ್ಗೆ ಎದ್ದು ಇವತ್ತು ಅದರಲ್ಲೇ ಶುಕ್ರವಾರ ಬೇರೆ ಅಮ್ಮ ಪೂಜೆ ಎಲ್ಲ ಇತ್ತು. ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ನಾವು ನೆನ್ನೆ ನೆಲ್ ಪಾಲಿಶ್ ಹಾಕೋದು ಮರೆದ್ಬಿಟ್ಟು, ಯಾಕಂದರೆ ಅಕ್ಕ ಬಂದಿದ್ಲಲ್ಲ, ರಾತ್ರಿ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ದೈತೆ ರಾತ್ರಿ 1 ಗಂಟೆವರೆಗೂ. ಇವಾಗ ನನ್ನ ಮಗಳಿಗೆ ನಾವು ಎಲ್ಲ ನೈಲ್ ಪಾಲಿಶ್ ಹಾಕ್ಕೊಳ್ತಾ ಇದ್ವಿ. ಬ್ಲೂ ಕಲರ್ ಡ್ರೆಸ್ ಆಗಿರೋದ್ರಿಂದ ಬ್ಲೂ ಕಲರ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ದೋಸೆ ಮಗಳು, ನನ್ನ ಮಗಳಿಗೆ ಗೋಲ್ಡ್ ಕಲರ್ ಹಾಕಿದ್ದೀನಿ. ನಾನು ಈ ಗೋಲ್ಡ್ ಹಾಕಬೇಕಾಗಿತ್ತು, ಈ ಗೋಲ್ಡ್ ಹಾಕ್ಬಿಟ್ಟಿದ್ದೇನೆ. ಆ್ಯಕ್ಚುಲಿ ಈ ನೈಲ್ ಪಾಲಿಶ್ ಚೆನ್ನಾಗಿದೆ. ಜುಡಿಯೋದಲ್ಲಿ ಮೊನ್ನೆ ತೊಗೊಬಿಟ್ಟು ಬಂದೆ, ಚೆನ್ನಾಗಿದೆ. 3 ಒಂದೇ ಥರದ್ದು, ಸ್ವಲ್ಪ ಚೇಂಜು. ನನ್ನ ಮಗಳಿಗೆ ಅಂತಲೇ ತಗೊಬಿಟ್ಟು ಬಂದಿದ್ದೆ. ನೋಡಿ, ಬ್ಲೂ ಕಲರ್ ನೈಲ್ ಪಾಲಿಶ್ ಹಾಕ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಈ ಗೋಲ್ಡ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿಲ್ಲಲ್ವಾ? ಏನೋ ನಾನು ಯಾವಾಗಲೂ ಅಷ್ಟೇ ಕುಳ್ಗಿಡ್ಸ್ಕೊಂಡೇ ಹೋಗೋದು. ಇದು ಚೆನ್ನಾಗಿ ಕಾಣಿಸ್ತೆ. ಆ್ಯಕ್ಚುಲಿ ಈ ಗೋಲ್ಡ್ ಮೇಲೆ ಈ ಗೋಲ್ಡ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿದೆ. ಒಂದಿನ ಹಾಕ್ಕೊಂಡಿದ್ದೆ, ಒಂಥರ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಜಾಸ್ತಿ ಬ್ಲೂನೇ ಹಾಕೋದು. ನಾನು ಯಾವಾಗಲೂ ಆ್ಯಕ್ಚುಲಿ ಬ್ಲೂನೇ ಹಾಕೋದು. ಆ್ಯಕ್ಚುಲಿ ಈ ಬ್ಲೂ ಅಲ್ಲ, ಬೇರೆ ಥರ ಬ್ಲೂ ಬರುತ್ತೆ, ಅದು ಹಾಕೋದು. ಇವಾಗ ಸ್ನಾನ ಎಲ್ಲ ಆಯಿತು. ಇವಾಗ ರೆಡಿ ಆಗಬೇಕು. ಲೈಟಾಗಿ ಹಾಗೆ ಮೇಕಪ್ ಮಾಡ್ಕೊಂಡಿದ್ದೀನಿ. ಇನ್ನು ಲಿಪ್ಸ್ಟಿಕ್ಕು ಮತ್ತು ಇದು ಕಾಜೆಲ್ಲ ಐಲೈನರ್ ಇದು ಮಾತ್ರ, ಮಸ್ಕರು ಮತ್ತು ಲಿಪ್ಸ್ಟಿಕ್ ಅದು ಮಾತ್ರ ಹಾಕೊಬೇಕು. ನಾನು ಜಾಸ್ತಿ ಮೇಕಪ್ ಮಾಡಲ್ಲ, ಇಷ್ಟೇ. ನನಗೆ ತುಂಬ ಮೇಕಪ್ ಮಾಡಿದ್ರು ಅದು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಲೈಟಾಗಿರಬೇಕು. ಬಟ್ ಲೈಟಾಗಿ ಹಾಕೊಂಡ್ರು ಸ್ವಲ್ಪ ಡಲ್ಲಾಗಿ ಕಾಣಿಸ್ತೀನಿ. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ಒಬ್ಬರು ಸ್ಕಿನ್ನಿಗೆ ಮ್ಯಾಚ್ ಆಗುತ್ತೆ, ಮ್ಯಾಚ್ ಆಗಲ್ಲ. ಹಾಗಾಗಿ ಆಗಿದೆ. ಇನ್ನು ಬಿಂದಿ ಇಟ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಕಣ್ಣಿಗೆ ಸ್ವಲ್ಪ ಹಾಕ್ಕೊಂಡ್ರೆ ನಂದು ಆಮೇಲೆ ಡ್ರೆಸ್ ಎಲ್ಲ ಹಾಕ್ಕೊಂಡ್ರೆ ಮುಗೀತು. ನಮ್ಮ ಮಗಳಿಗೆ ಮತ್ತೆ ರೆಡಿ ಮಾಡಬೇಕು. ಡ್ರೆಸ್ ಎಲ್ಲ ಹಾಕ್ಕೊಂಡು ನನ್ನ ಮಗಳೇ ರೆಡಿ ಆಗಿದೆ. ಹೇಗೆ ಗೊಂಬೆ ಥರ ಕಾಣಿಸ್ತಿದೆಯಾ ಅನ್ನೋತ್ತಿಗೆ ಹಂಗೆ ನಿಂತ್ಬಿಟ್ಟಿದೆ ನನ್ನ ಮಗಳು. ಸ್ವಲ್ಪ ಸಣ್ಣ ಬೇರೆ ಆಗೋಗ್ಬಿಟ್ಟಿದೆ ನನ್ನ ಮಗಳಿಗೆ. ಇಲ್ಲ ಹಂಗೆ ಮಾಡಿಕೊಂಡ್ರೆ ನೀನು ಬಿಂದಿ ಕಾಣಿಸಲ್ಲ ಕೂಸೆ. ಬಿಂದಿ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಮಿಡಲಲ್ಲಿ ಹಿಂಗೆ ಅನ್ಬೇಕು. ಸ್ವಲ್ಪ ಕಪ್ಪಾಗಿದೆ, ಬಿಸಿಲಲ್ಲಿ ಕುಂದು ಸ್ವಲ್ಪ ಸಣ್ಣ ಆಗಿಬಿಟ್ಟಿದೆ. ಸ್ವಲ್ಪ ಇನ್ನು ತುಂಬಾ ಸಣ್ಣಾಗಿ ಹೋಗ್ಬಿಟ್ಟಿದೆ. ಬ್ಯಾಂಗಲ್ಲೆಲ್ಲ ಹಾಕಿ ಸಿಂಪಲ್ ಒಂದು ಡ್ರೆಸ್ ಹಾಕಿ ಸರ ಹಾಕಿ ಬಿಟ್ಟಿದ್ದೀನಿ. ಮತ್ತು ಅವಳಿಗೆ ಗೋಲ್ಡ್ ಯಾವುದು ಮ್ಯಾಚ್ ಆಗಲ್ಲ, ಇಯರಿಂಗ್ ಅವಳಿಗೆ ಯಾವುದು ಮ್ಯಾಚ್ ಆಗಲ್ಲ. ಹಾಗಾಗಿ ಅದೇ ತುಂಬ ಜನ ಕೇಳ್ತಾಯಿದ್ರಿ, ನಿಮ್ಮ ಮಗಳಿಗೆ ಬಳೆ ಮಾಡಿಸಿದ್ರಲ್ಲ ಅದು ಡಿಸೈನ್ ತೋರಿಸಿ ಅಂತ. ಇದೇ ಬ್ಯಾಂಗಲ್ ನಾನು ತೋರಿಸಿದ್ದೆ. ಈ ಥರ ಕೊಂಡಿ ಅಂದರೆ ಮಕ್ಕಳಿಗೆ ಇದು ಬಟ್ಟೆಗೂ ಸಿಗಾಕೊಳ್ಳಲ್ಲ, ಅವು ಮಕ್ಕಳು ಬಿಚ್ಚೋಕ್ಕೂ ಆಗಲ್ಲ, ಆಟಾಡೋಕ್ಕೂ ಆಗಲ್ಲ, ಬಿಚ್ಕೊಂಡು ಆಟಾಡೋಕ್ಕಾಗಲ್ಲ. ಹಾಗಾಗಿ ಈ ಥರ ಕೇಳಿ. ಮತ್ತು ಇವಳು ಸ್ವಲ್ಪ ದೊಡ್ಡವಳಾದರೂ ಕೂಡ ಇದು ಹಾಕ್ಬೋದು. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಈಗ ನನಗೂ ಹಾಕ್ಬೋದು. ಇಷ್ಟು ಕೊಂಡಿದ್ದಾಳು ದಪ್ಪ ಆದಂಗೆ ಇಲ್ಲಿಗೆ ಫಿಕ್ಸ್ ಮಾಡ್ಕೊಬೋದು. ಹಾಗಾಗಿ ಈ ಥರ ನೋಡಿ ಕಾಲೇಜಿಗೆ ಹೋಗಂಗೆ ಹಾಕೋ ಥರ ಹಾಕ್ಬೋದು. ಒಂದು ವೇಳೆ ಅವಳು ದಪ್ಪ ಆದರೆ ಆಗಲ್ಲ ಅಂದರೆ ನನಗಾಗುತ್ತೆ ಅಷ್ಟೇ. ನನ್ನ ಚುಪ್ಪಿ ರೆಡಿಯಾಗಲ್ಲಿ ಕೂತಿದ್ದಾನೆ. ಸರಿ ಹೋಗಿ ಮಮ್ಮಿಗೆ ತೋರಿಸಿ ಬಟ್ಟೆ ಹೇಗೆ ಕಾಣಿಸ್ತದೆ ಅಂತ. ನನ್ನ ಮಗಳು ಆ್ಯಕ್ಚುಲಿ ಇದಕ್ಕೆ ಹೆದರ್ಕೊಳ್ಳುತ್ತೆ. ಈ ಸಂಧಿ ಎಲ್ಲ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಯಾರು ಹೋದರೂ ಕೂಡ ಅವಳು ಹೆದರ್ಕೊಳ್ಳುತ್ತೆ. ಹಾಗೆ ನನ್ನ ಮಗಳಿಗೆ ಕೂಡ ಹೆದರ್ಕೊಳ್ಳುತ್ತೆ. ನಂದೇ ಎಲ್ಲ ರೆಡಿ ಆಯಿತು. ಬಿಂದಿ ಒಂದು ಇಟ್ಕೊಳ್ಳೋದು ಬಾಕಿ ಇದೆ. ಯಾಕಂದರೆ ಅದನ್ನು ನನಗೆ ಹಣೆ ಹೇಗೆ ಅಂದರೆ ಒಂದು ಸರಿ ಇಲ್ಲಿ ಒಂದು ಬಿಂದಿ ಇಟ್ಟ ಮೇಲೆ ಮತ್ತದು ಸರಿ ಜಾಗ ಅದು ಹೆಂಗೆ ಕ್ರಾಸ್ ಇಟ್ಟರು ಹಂಗೆ ಎದ್ಬಿಡ್ಬೇಕು. ಯಾಕಂದರೆ ಒಂದು ಸರಿ ಇಟ್ಬಿಟ್ಟು ತೆಗೆದುಬಿಟ್ರೆ ಸಾಕು, ಅದು ಆ ಜಾಗ ರೆಡ್ ಆಗಿಬಿಡುತ್ತೆ. ಆಮೇಲೆ ಮೇಕಪ್ಪು ಮಾಡ್ದಂಗೆ ಕಾಣಿಸಲ್ಲ, ಏನೋ ಗಜಿಬಿಜಿ ಮೇಕಪ್ ಅನಿಸುತ್ತೆ. ಹಾಗಾಗಿ ಒಂದು ಸರಿ ಇಟ್ಟರೆ ನಂದು ಹಣೆಯಲ್ಲಿ ಮತ್ತೆ ತೆಗೆದು ಆಚೆ ಈಚೆ ಸೇರಿಸೋದು ಹಾಕೋದು ಹಂಗೆ ಮಾಡೋಕ್ಕಾಗಲ್ಲ, ಕೆಟ್ಟದಾಗಿ ಕಾಣಿಸುತ್ತೆ ಆ ಜಾಗ ಒಂಥರ ಕೆಂಪಾಗಿ. ಹಾಗಾಗಿ ಯಾವುದಾದ್ರೂ ಒಂದು ಹಾಕೊಳ್ಳೋಣ ಕಲರ್ ಅಂತ ಲಾಸ್ಟಿಗೆ ಹೋಗುವಾಗ ಇಟ್ಕೊಂಡಿದ್ದೀನಿ. ಅದೊಂದು ಹಾಕೊಬೇಕು. ಇದು ಆ್ಯಕ್ಚುಲಿ ಈ ಡ್ರೆಸ್ ನಾನು ಈಗ 3-4 ವರ್ಷದ ಹಿಂದೆ ಜಾತ್ರೆಗೆ ಅಂತ ತಗೊಂಡಿದ್ದು. ಆವಾಗ ಸ್ವಲ್ಪ ನಾನು ಬೋಳ ಮಾಡಿಸಿದ್ನಲ್ವಾ, ಆವಾಗ ಹಾಕ್ಕೊಂಡಿದ್ದೆ, ಅಷ್ಟು ಲುಕ್ಕಾಗಿ ಕಾಣಿಸ್ತಾ ಇರಲಿಲ್ಲ. ಇವಾಗ ಅದಾದಮೇಲೆ ಇದೇ ಸೆಕೆಂಡ್ ಟೈಮ್ ಹಾಕಿರೋದು. ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಇದು ಇವಾಗ ಹಾಕ್ಕೊಂಡಿದ್ದೀನಿ, ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ತೋರಿಸ್ತೀನಿ ಆಮೇಲೆ. ಲಾಸ್ಟ್ ಟೈಮ್ ಈಗ ಮೊನ್ನೆ ರೀಸೆಂಟಾಗಿ ಓಲೆ ಮಾಡಿಸ್ಕೊಬಂದಲ್ಲ,
ಅದ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಓಲೆ ತಗೊಳ್ಳುವಾಗ ಇದು ಬೇರೆದೆಲ್ಲ ನಂಗೆ ಇಷ್ಟ ಆಗಿತ್ತು, ಬಟ್ ಅದು ಸ್ವಲ್ಪ ಗ್ರಾಮ್ ಜಾಸ್ತಿ ಇತ್ತಲ್ಲ, ಹಾಗಾಗಿ ನಾನು ಅದು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಇದು ನಂಗೆ ಇಷ್ಟ ಆಗಿರಲಿಲ್ಲ, ಹೋಗಿದ ತಕ್ಷಣ ಕಣ್ಣಿಗೆ ಬಿದ್ದಿದೆ ಇದು, ಬಟ್ ಅಷ್ಟು ಇಷ್ಟ ಆಗಿರಲಿಲ್ಲ, ಬೇಡ ಅಂತ ಇದ್ದೆ. ಲಾಸ್ಟಿಗೆ ನನಗೆ ಕೊನೆಗೆ ಇರಲಿ ಇದೇ ಒಂದು ತಗೊಳ್ಳೋಣ ಅಂತ ತಗೊಂಡೆ. ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಹಾಕಿದ್ಮೇಲೆ ಸ್ವಲ್ಪ ಫ್ಯಾನ್ಸಿಯಾಗಿ ಸ್ವಲ್ಪ ದೊಡ್ಡ ಓಲೆ ಥರ ಕಾಣಿಸುತ್ತೆ, ಬಟ್ ಹಾಗೆ ನೋಡೋಕೆ ಏನು ಅಷ್ಟು ತಗೋಬೇಕು ಹಾಕೊಬೇಕು ಅಂತ ಅನಿಸಲ್ಲ. ಇದೆ ಓಲೆನೇ ದೊಡ್ಡದಾಗಿರೋದ್ರಿಂದ ಮತ್ತು ಇದು ಫುಲ್ ನೆಕ್ ಇರೋದ್ರಿಂದ ಬೇರೆ ಏನು ಚೈನ್ ಆಗ್ತಿಲ್ಲ, ಬರೀ ಮಾಂಗಲ್ಯ ಚೈನ್ ಒಂದೇ ಅಷ್ಟೇ. ಇನ್ನು ಬಿಂದಿ ಒಂದು ಇಟ್ಕೊಂಡ್ರೆ ಮುಗೀತೆ. ಆ್ಯಕ್ಚುಲಿ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಮತ್ತು ನಾವೀಗ ಸೋಮವಾರಪೇಟೆಯಲ್ಲಿ ಇರೋದು, ಸೋಮವಾರಪೇಟೆಯಲ್ಲಿ ಫಂಕ್ಷನ್ ಇರೋದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು 3/4 ಗಂಟೆ ಆಗ್ತದೆ. ಅಷ್ಟರೊಳಗೆ ಇನ್ನೂ ಡಲ್ಲಾಗಿ ಹೋಗುತ್ತೆ. ನಾನು ಸಿಂಪಲ್ ಮೇಕಪ್ ಮಾಡ್ಕೊಂಡಿರೋದ್ರಿಂದ ಮತ್ತು ಅಲ್ಲಿಗೆ ಹೋಗೋದ್ರೊಳಗೆ ಇನ್ನೂ ಡಲ್ ಆಗುತ್ತೆ, ಯಾಕಂದರೆ ಗಾಡಿ ಹಾಕೊಂಡ್ರೆ ಓವರಾಗಿ ಕಾಣಿಸುತ್ತೆ, ನನ್ನದು ಸ್ಕಿನ್ನಿಗೆ ಮ್ಯಾಚೇ ಆಗೋಲ್ಲ. ಹಾಗಾಗಿ ಇನ್ನು ಕೆಳಗಡೆ ಅವರೆಲ್ಲ ರೆಡಿಯಾಗಿದ್ದಾರೆ, ಹೋಗ್ಬೇಕೀಗ. ಪಿಂಕ್ ಕಲರ್ ಬಿಂದಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಷ್ಟು ಪುಟ್ಟದು ಇಟ್ಕೊತೀವಿ ಅಷ್ಟೇ ಸ್ವಲ್ಪ ಚಿಕ್ಕ ಏಜಂಗೆ ಕಾಣಿಸ್ತೀವಿ, ಹಾಗಾಗಿ ಚಿಕ್ಕ ಬಿಂದಿ ಇಟ್ಕೊಂಡಿದ್ದೀನಿ. ಸ್ಯಾರೀಸ್ಗೆಲ್ಲ ಆ್ಯಕ್ಚುಲಿ ದೊಡ್ಡವು ಚಂದ, ಬಟ್ ತುಂಬ ಇದಕ್ಕಿಂತ ಸ್ವಲ್ಪ ದೊಡ್ಡದಷ್ಟೇ, ನಾನು ತೀರ ದೊಡ್ಡದು ಇಟ್ಕೊಳ್ಳಲ್ಲ. ಇವಾಗ ರೆಡಿಯೆಲ್ಲ ಆಯಿತು. ಕೆಳಗೆ ಪಪ್ಪ, ಅಮ್ಮ, ನಮ್ಮ ಚುಪ್ಪಿ, ನಮ್ಮ ಅಕ್ಕ ಎಲ್ಲ ರೆಡಿ ಆಗ್ತಿದ್ದಾರೆ. ಇವಾಗ ಅಲ್ಲಿಗೆ ಹೋಗಬೇಕು. ಆ್ಯಕ್ಚುಲಿ ನನಗೆ ಕಣ್ಣಿಗೆ ಇಲ್ಲಿಗೆ ಹಾಕೊಳ್ಳೋದು ಅಂದರೆ ತುಂಬಾ ಇಷ್ಟ, ಬಟ್ ನನ್ನ ಕಣ್ಣು ದಪ್ಪ ಇರೋದ್ರಿಂದ ಅದು ಚೆನ್ನಾಗಿ ಕಾಣಿಸಲ್ಲ, ಇನ್ನೂ ದಪ್ಪ ಕಾಣಿಸುತ್ತೆ. ತುಂಬ ಓವರಾಗಿ ಮೇಕಪ್ ಮಾಡಿದ್ದೀನಿ ಅನಿಸ್ಬಿಡುತ್ತೆ, ಹಾಗಾಗಿ ಇಷ್ಟೇ ಹಾಕೊಬೇಕು. ಪಾಪ ನಮ್ಮ ಅಮ್ಮನೇ ಇವತ್ತು ವಾರ ಬೇರೆ, ಅಮ್ಮಂಗೆ ಶುಕ್ರವಾರ. ಅಮ್ಮನೇ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ರೆಡಿ ಮಾಡ್ಕೊಂಡು ಅಮ್ಮನೇ ಎಲ್ಲ ಮಾಡಿಕೊಂಡ್ರು. ನಾವೇನಿಲ್ಲ ಅದ್ರ ಬಚ್ಚತೆ ನಾವೇನಿಲ್ಲ, ಬರೀ ಮಕ್ಕಳಿಗೆ ಸ್ನಾನ ಮಾಡಿಸ್ಕೊಂಡು ನಾವು ಸ್ನಾನ ಮಾಡಿಸ್ಕೊಂಡು ಇವಾಗ ಹೊರಡಿದ್ವಿ. ಅಂದರೆ ಸ್ಯಾರಿ ಹಾಕೊಂಡ್ರೆ ಆ್ಯಕ್ಚುಲಿ ಲೇಟ್ ಆಗುತ್ತೆ, ಮತ್ತು ಹಿಂಸೆ ಆಗುತ್ತೆ, ಮಕ್ಳಿಗೂ ರೆಡಿ ಮಾಡಿ ನಾವು ರೆಡಿ ಮಾಡಿ. ಮತ್ತು ಇನ್ನೇನು ಮದುವೆ ಅನ್ನೋ ಹತ್ರ ಬಂತು, ನೆಕ್ಸ್ಟ್ ವೀಕಲ್ಲಿ ಮದುವೆ ಎಲ್ಲ ಇದೆ. ವೀಕಲ್ಲಿ ನಮ್ಮ ಚಿಕ್ಕಪ್ಪನ ಮಗಂದು ಮದುವೆ ಇದೆ, ಹೇಗೆ ಸ್ಯಾರಿ ಹಾಕಲೇಬೇಕಲ್ಲ, ಹಾಗಾಗಿ ಸಿಂಪಲಾಗಿ ಈ ಥರ ಸಿಂಪಲಾಗಿ ಸ್ಕರ್ಟ್ ಹಾಕೊಂಡಿದ್ದೀನಿ. ಅಂದರೆ ಇದು ನನಗೆ ಈ ಕಲರ್ ಏನೋ ಒಂಥರ ಇಷ್ಟ, ಒಂಥರ ಡಾರ್ಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನನಗೆ ಅನ್ನೋದು. ನಾನು ಅಂದ್ಕೊಂಡಿರೋದು ಹೇಗೆ ಕಾಣಿಸುತ್ತೆ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಮಗಳಿಗೆ ಫುಲ್ಲು ಫಸ್ಟ್ ಅವಳಿಗೆ ನನ್ನ ಮಗಳಿಗೆ ಎಲ್ಲ ರೆಡಿ ಮಾಡಿದ್ದೆ. ಅವಳಿಗೆ ಸ್ವಲ್ಪ ಯಾವಾಗಲೂ ಅಷ್ಟೇ, ಎಲ್ಲರೂ ಹೋಗುವಾಗ ಅವಳು ಅಳ್ತೇ ಯಾವುದೇ ಫಂಕ್ಷನ್ಗೆ ಹೋಗುವಾಗಲೂ ಅವಳಿಗೆ ಹೊಡ್ಕೊಂಡು ಬೈಕೊಂಡೇ ನಾನು ಕರ್ಕೊಂಡು ಹೋಗಿರೋದು. ಈ ಸರಿನೂ ಅಷ್ಟೇ, ಅವಳನ್ನ ರೆಡಿ ಮಾಡುವಾಗ ಅಷ್ಟು ನೀಟಾಗಿ ಹೇಳಿದ್ದೀನಿ, ಗಲೀಜು ಮಾಡ್ಕೊಂಬೇಡ ಮಗಳು, ಕಣ್ಣಿಗೆ ಕಣ್ಕಪ್ ಹಾಕ್ತಿದ್ದೀನಿ, ಅಳಕ್ಕೆ ಹೋಗ್ಬೇಡ. ಯಾಕಂದರೆ ನನ್ನ ಮಗಳು ಒಂದು ಸರಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನನ್ನ ಮಗಳು ಹೇಳಿದ್ದಕ್ಕೆ ಕೇಳ್ತಾ ಇರಲಿಲ್ಲ, ಹಾಗಾಗಿ ಮತ್ತೆ ಅವಳಿಗೆ ಈ ಥರ ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಆ ಕಣ್ಣಿಂದ ಸರಿ ಹೋಗಬೇಕು. ಅರ್ಧ ಗಂಟೆಯಿಂದ ಇಲ್ಲಿ ಕೂತಿದ್ದಾಳೆ. ಎಲ್ಲ ಕಣ್ಣು ತೋರಿಸು, ಎಷ್ಟು ನೀಟಾಗಿ ಮೇಕಪ್ ಮಾಡಿದೆ. ಎದಳಿ ಮೇಲೆ ಬಟ್ಟೆ ಗಲೀಜು ಮಾಡ್ಕೊತೀಯ, ಇಲ್ಲಾಂದರೆ ನೀನು ಮೇಕಪ್ ಹಾಳು ಮಾಡ್ಕೊತೀಯ, ನನಗೆ ಕೋಪ ಬರೆಸ್ತೀಯ ಅಂತ ಅಷ್ಟೇ ಹೇಳಿದ್ದೀನಿ. ಮತ್ತು ಅದೇ ಕೆಲಸ, ಹಾಗಾಗಿ ಅಲ್ಲಿ ಸ್ವಲ್ಪ ಜೋರು ಮಾಡಿ ಕೂರಿಸಿದ್ದೆ. ಮತ್ತು ಅವಳು ನಿಂತಿಲ್ಲ, ಈಗ ಬೀಳುತ್ತೋದೆ. ನೋಡಿ ಅಕ್ಕ ಈ ಥರ ಲಾಂಗ್ ಗೌನ್ ಹಾಕೊಂಡಿದ್ದಾಳೆ, ಬೆಲ್ಟ್ ಅಲ್ಲಿ ಹೋದ್ಮೇಲೆ ಹಾಕೊತಾಳೆ. ಬೆಲ್ಟ್ ಹಾಕೋಗಿದ್ದಾಳೆ, ಅದು ಕಿತ್ತೋದ್ರೆ ಅಂತ ಇನ್ನೊಂದು ಎಕ್ಸ್ಟ್ರಾ. ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಚಿಕ್ಕವ ನೋಡಿ ರೆಡಿಯಾಗಿ ಹೇಗೆ ಸುಮ್ಮನೆ ಕೂತಿದೆ. ಎಲ್ಲ ಬೇಲಿ ಇದಾಕಿದಾರಲ್ಲ ನೋಡಿ, ಬೇಲಿ ಥರ ಕಾಣಿಸ್ತಿದೆಯಲ್ಲ, ಇದೆಲ್ಲ ಈ ಕಡೆ ಆನೆ ಕಟ್ಟ ಜಾಸ್ತಿ ಇರೋದ್ರಿಂದ ಆನೆ ಬರಬಾರ್ದು ಅಂತ ಹೇಳಿ ಈ ಥರ ಹಾಕಿರೋದು ಸೇಫ್ಟಿಗೆ. ಮಳೆಗಾಲದಲ್ಲಿ ಅಂತ ಇದು ಫುಲ್ ಈ ರೋಡ್ ಸಮ ಬಂದಿರುತ್ತೆ ನೀರು. ಇನ್ನೇನು ಸ್ವಲ್ಪ ದಿನ ಸ್ಟಾರ್ಟ್ ಆಗುತ್ತಲ್ವಾ, ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಬ್ರಿಡ್ಜ್ ಎಲ್ಲ ದಾಟಿ ಈಗ ನೀರ್ಗುಂದಕ್ಕೆ ಹೋಗಿ, ನೀರ್ಗುಂದದಿಂದ ಎಲ್ಲಿ ಶನಿವಾರ ಸಂತೆ, ನೀರ್ಗುಂದದಿಂದ ಶನಿವಾರ ಸಂತೆಗೆ ಹೋಗಿ, ಶನಿವಾರ ಸಂತೆಯಿಂದ ಸೋಮವಾರಪೇಟೆಗೆ ಹೋಗಿ ಹಾಗೆ ಹೋಗೋದು. ಇನ್ನು 1 ಗಂಟೆ ಆಗುತ್ತೆ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ. ಈಗ ಈ ಬ್ರಿಡ್ಜ್ ಮೇಲೆ ಬಂದರೆ, ಇಲ್ಲಾಂದರೆ ಸುತ್ತಿ ಬಳಸಿ ಒಂದು 20 ಕಿಲೋಮೀಟ್ರ್ ಆಚೆ ದೂರ ಹೋಗಬೇಕಾಗುತ್ತೆ, ಕೆಂಚಮ್ಮ ದೇವಸ್ಥಾನದ ಹತ್ರ. ಈಗ ಇಲ್ಲೇ ಬ್ರಿಡ್ಜ್ ಆಗಿರೋದ್ರಿಂದ ಇಲ್ಲೇ ಸ್ವಲ್ಪ ಹತ್ರ ಆಗುತ್ತೆ. ಇದು ಯಾವ ಊರು ಅಂತ ಗೊತ್ತಿಲ್ಲ. ಇದು ಪೆಟ್ರೋಲ್ ಬಂಕ್ ಇದೆ. ಇದು ಇಲ್ಲಿ ಇರೋರಿಗೆ ಗೊತ್ತಿರುತ್ತೆ. ತುಂಬ ಜನ ಆ್ಯಕ್ಚುಲಿ ಕಮೆಂಟ್ ಮಾಡ್ತಾ ಇರ್ತೀರ ಇಲ್ಲಿಂದ ನನಗೆ, ಕೊಡ್ಲಿಪೇಟೆ, ಸೋಮವಾರಪೇಟೆ, ಶನಿವಾರ ಸಂತೆಯಲ್ಲಿಂದ. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ನಿಮ್ಮ ಸೈಡ್ ಬರ್ತಾ ಇದೀವಲ್ಲ, ಹಾಗಾಗಿ ನೆನಪಾಗಿ ವಿಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಶನಿವಾರ ಸಂತೆಗೆ ಬಂದು, ಇದು ಅದೇ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ನಮ್ಮ ಬಾಬಾ ಅವ್ರದ್ದು ಚೇತನ ಲಾಡ್ಜ್ ಅಂತ. ಈಗ ಶನಿವಾರ ಸಂತೆ ಸರ್ಕಲಲ್ಲಿದ್ದೀವಿ. ಪೆಟ್ರೋಲ್ ಬಂಕ್ ಹಿಂಗೆ ಹೋದ್ರೆ ರೈಟಿಗೆ ಹೋದ್ರೆ ಶನಿವಾರ ಸಂತೆ ರೆಡಿ ಸಿಟಿ, ಶನಿವಾರ ಸಂತೆ ಸಿಟಿ. ಈಗ ನಾವು ಸೋಮವಾರಪೇಟೆಗೆ ಹೋಗ್ತಾ ಇದ್ದೀವಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.